ಮಾಲೀಕನ ಸ್ಟೈಲೇ ಬೇರೆ, ಬೈಕ್ನಲ್ಲಿ ಸವಾರಿ ಮಾಡೋಕು ಸೈ, ಹೇಳಿದ ಕೆಲಸ ಮಾಡೋ ಶ್ವಾನ. ಇದುವೇ ಈ ಹೊತ್ತಿನ ವಿಶೇಷ ಪ್ರಚಂಡ ಸ್ಯಾಮ್. ನಿಯತ್ತು ಈ ಶಬ್ದಕ್ಕೆ ಮತ್ತೊಂದು ಅರ್ಥವೇ ನಾಯಿ. ಮನುಷ್ಯ ಬೇಟೆಯಾಡೋದಕ್ಕೆ ತನ್ನ ರಕ್ಷಣೆಗಾಗಿ ಅನಾದಿ ಕಾಲದಿಂದ ನಾಯಿಯನ್ನ ಪಳಗಿಸಿಕೊಂಡು ಬಂದಿದ್ದಾನೆ. ಹೀಗೆ ಮಾಲೀಕನ ರಕ್ಷಣೆ ಜೊತೆಗೆ ಸೇವೆಗೆಂದೇ ಮುಡುಪಾಗಿರೋ ಒಂದು ನಾಯಿ ಕೊಡಗಿನಲ್ಲಿದೆ. ಇತರ ನಾಯಿಗಳಿಗಿಂತ ಇದು ಡಿಫ್ರೆಂಟ್. ನನ್ನ ಸ್ಟೈಲು ಬೇರೆನೆ, ನನ್ನ ದಿಲ್ಲು ಬೇರೆನೆ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಸ್ಪೀಡ್ ಬೇರೆನೆ. ನಿನ್ನ ಲುಕ್ ಬೇರೆನೆ, ನಿನ್ನ ಟಚ್ ಬೇರೆನೆ, ನಿನ್ನ ಹಾಗೆ ಯಾರು ಇಲ್ಲ, ನನ್ನ ಹೀರೋ ನೀನೇನೆ. ಈ ಜಾಲ ನಂದೆ, ಈ ಗಾಳ ನಂದೆ, ಈ ಕಾಲ ನಂದೆ, ಈ ಭೂಮಿ ನಂದೆ. ನಿನ್ ಲುಕ್ಕೇ ಬೇರೆ, ನಿನ್ ಟಚ್ಚೇ ಬೇರೆ, ಬಾರೋ ಬಾರೋ ನನ್ ಹೀರೋ ನೀನೆ. ನನ್ನ ಸ್ಟೈಲು ಬೇರೆನೆ, ನನ್ನ ದಿಲ್ಲು ಬೇರೆನೆ, ನನ್ನ ಮುಂದೆ ಯಾರು ಇಲ್ಲ, ನನ್ನ ಸ್ಪೀಡ್ ಬೇರೆನೆ. ಹೌದು, ಇದರ ಸ್ಟೈಲೇ ಬೇರೆ, ಇತರ ಶ್ವಾನಗಳಿಗಿಂತ ಬಿಲ್ಕುಲ್ ಡಿಫ್ರೆಂಟ್. ಹೀಗೆ ಬಾಯಲ್ಲಿ ಬ್ಯಾಗೊಂದನ್ನ ಕಚ್ಕೊಂಡು ಅಂಗಡಿಗೆ ತೆರಳ್ತಾ ಇರೋ ಲ್ಯಾಬ್ರಡಾರ್ ನಾಯಿಯ ಹೆಸರು ಸ್ಯಾಮ್. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಥಾಮಸ್ ಕುಟುಂಬದ ಸದಸ್ಯ. ವರ್ಷದ ಹಿಂದೆ ಪುಟ್ಟ ಮರಿಯಾಗಿ ಬಂದು ಈ ಮನೆಯ ಸದಸ್ಯನಾಗಿ ಸೇರ್ಪಡೆಯಾಗಿರೋ ಈ ಸ್ಯಾಮ್ ಥಾಮಸ್ ಕುಟುಂಬ ಹೇಳಿದ್ದನ್ನೆಲ್ಲ ಮಾಡುತ್ತೆ. ಇಂಗ್ಲಿಷ್, ಮಲಯಾಳಂ ಮತ್ತು ಕನ್ನಡದಲ್ಲಿ ಇದಕ್ಕೆ ಕಮಾಂಡ್ ಮಾಡಿದ್ರೆ ಸಾಕು, ಮರುಕ್ಷಣ ಆ ಕೆಲಸ ನಡೆದಿರುತ್ತೆ. ಅಷ್ಟು ಸೂಕ್ಷ್ಮ ಈ ಸ್ಯಾಮ್. ಎರಡನೇ ಮಗನ ಥರ ನಾನು ಅವನು ನೋಡ್ಕೊಳ್ತಿದ್ದೀನಿ. ಈಸ್ ವೆರಿ ಫ್ರೆಂಡ್ಲಿ, ತುಂಬ ಸಂತೋಷದಿಂದ ನಮ್ಮ ಜೊತೆಗೆ ಇರ್ತಾನೆ. ಏನು ನಾವು ಯಾವ ಕೆಲಸ ಹೇಳಿದ್ರು ಸಮೇತ ಅವನು ಮಾಡ್ತಾನೆ, ಅದನ್ನು ಒಳ್ಳೆ ರೀತಿಯಲ್ಲೇ ಮಾಡ್ತಾನೆ. ಯಾವ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕೆಲಸಗಳನ್ನ ನಾವು ಮಗನಿಗೆ ಏನು ಹೇಳ್ತೀವಿ ಅದೇ ಥರ ನಾವು ಅವನಿಗೆ ಹೇಳ್ತೀವಿ. ಆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಮನೇಲಿ ಇರ್ತಾನೆ. ಬಟ್ ಈಸ್ ವೆರಿ ಫ್ರೆಂಡ್ಲಿ. ಅದರಷ್ಟೇ ಅವನು ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ತಾನೆ, ನಮ್ಮನ್ನು ತುಂಬ ಚೆಂದ ಸೇಫ್ ಗಾರ್ಡ್ ಮಾಡ್ತಾನೆ. ಆ್ಯಕ್ಚುಲಿ ನಾವು ಮನೇಲಿ ಇದ್ದರೆ ಸಮೇತ ಹೊರಗಡೆಯಿಂದ ಯಾರಾದರೂ ಬಂದರೆ ಏನಾದರೂ ಮಾಡಿದ್ರೆ ಸಮೇತ ಇಲ್ ಬಿ ಸೋ ವೈಲ್ಡ್. ಆ ಟೈಮಲ್ಲಿ ಮಾತ್ರ ಗೊತ್ತಿಲ್ಲದವ್ರ ಜೊತೆಗೆ ಮಾತ್ರ, ಇಲ್ಲದಿದ್ದರೆ ಈಸ್ ವೆರಿ ಫ್ರೆಂಡ್ಲಿ ವಿತ್ ಅಸ್. ಇನ್ನು ಥಾಮಸ್ಗೆ ನಾಯಿಗಳಂದ್ರೆ ಪಂಚಪ್ರಾಣ. ಈ ಹಿಂದೆ ಬೆಂಗಳೂರಲ್ಲಿ ಉದ್ಯೋಗದಲ್ಲಿದ್ದ ಸಂದರ್ಭದಲ್ಲಿ ಇದ್ದ ಜರ್ಮನ್ ಶೆಫರ್ಡ್ ನಾಯಿಯನ್ನ ಸಾಕಲಾಗದೆ ಪ್ರಾಣಿಗಳ ಆಶ್ರಮಕ್ಕೆ ನೀಡಿದ್ರು. ಆದರೆ ಹೆಚ್ಚು ದಿನ ನಾಯಿ ಸ್ನೇಹದಿಂದ ದೂರ ಇರಲಾಗದೆ ಥಾಮಸ್ ಮತ್ತೊಂದು ನಾಯಿ ಮರಿಯನ್ನ ಕೊಂಡು ತಂದು ಸಾಕಿದ್ರು. ಅದುವೇ ಈ ಸ್ಯಾಮ್. ಫಸ್ಟ್ ನನ್ನ ಹತ್ರ ಜರ್ಮನ್ ಶೆಫರ್ಡ್ ಇತ್ತು. ಅದು ಸ್ವಲ್ಪ ನಮಗೆ ಬ್ಯಾಂಗ್ಳೂರಲ್ಲೆಲ್ಲ ಫ್ಲ್ಯಾಟಲ್ಲಿರುವಾಗ ಸ್ವಲ್ಪ ಕಷ್ಟ ಆಗಿದ್ದಕ್ಕೆ ಅದನ್ನು ತಗೊಂಡೋಗಿ ಅಲ್ಲೇ ಒಂದು ಕರುಣ ಅಂತೇಳಿ ಒಂದು ಇದಿದೆ, ನಾಯಿಗಳಿಗೆ ಇದು ಪೆಟ್ಗಳಿಗಿರೋ ಒಂದು ಆರ್ಫನೇಜ್ ಇದೆ. ಅಲ್ಲಿ ಅವನನ್ನು ಬಿಟ್ಟು ಅಲ್ಲಿಂದ ಪುನಃ ಇವನನ್ನು ಪರ್ಚೇಸ್ ಮಾಡಿದೆ. ನಾನು ವಾಕಿಂಗ್ ಹೋಗಬೇಕು, ಭಾರಿ ಇಷ್ಟ ವಾಕಿಂಗ್ ಹೋಗೋದು. ಏನು ಮಾಡ್ತಿದ್ದೆ, ಫಸ್ಟ್ ಅವನೇ ಹೋಗ್ಬಿಟ್ಟು ಬೆಲ್ಟ್ ಕಚ್ಕೊಂಡು ಬರ್ತಾಯಿದ್ದ ವಾಕಿಂಗ್ ಹೋಗೋ ಟೈಮಲ್ಲಿ. ಆಗ ಅದಕ್ಕೆ ನಾನು ಏನು ಮಾಡಿದೆ, ವಾಕಿಂಗ್ ಇದೇ ಥರ ಬೆಲ್ಟ್ ತಗೊಂಡು ಬಾ, ಕ್ಯಾಪ್ ತಗೊಂಡು ಬಾ ಅಂತ ಹೇಳಿದ್ರೆ ಅದನ್ನು ಕ್ಯಾಪ್ನಲ್ಲಿ ಇಟ್ಟರೆ ಕರೆಕ್ಟಾಗಿ ತೊಗೊಂಡು ಬರ್ತೀವಿ. ಆದರೆ ಅದನ್ನು ಅದೇ ಥರ ಮಾತಾಡ್ಕೊಂಡು ರೂಢಿ ಮಾಡಿಕೊಂಡು ಒಟ್ಟಿನಲ್ಲಿ ನಾಯಿಯ ಈ ಸೇವೆಗೆ ನಾಯಿಯೇ ಸಾಟಿ. ಅದಕ್ಕೂ ಪ್ರೀತಿ ಸಿಕ್ಕಿದ್ರೆ ನಮಗೂ ಅದರಿಂದ ಪ್ರೀತಿ ಸಿಗುತ್ತೆ ಅನ್ನೋದಕ್ಕೆ ಸ್ಯಾಮ್ ಸಣ್ಣ ಎಕ್ಸಾಂಪಲ್ ಅಷ್ಟೇ. ಸ್ಯಾಮ್ ಇಷ್ಟು ದೊಡ್ಡದಾಗಿ ಕಂಡು ಬಂದರೂ ಇದರ ವಯಸ್ಸು ಜಸ್ಟ್ 3 ಇಯರ್ಸ್. ಥಾಮಸ್ ರವರ ಮಗ ರೆಹಾನ್ಗೆ ಸಿಗುವಷ್ಟೇ ಪ್ರೀತಿ ಇದಕ್ಕೂ ನೀಡ್ತಾರೆ. ಬನ್ನಿ ಈ ಸ್ಯಾಮ್ ಇನ್ನೇನೆಲ್ಲ ಮಾಡುತ್ತೆ ಅಂತ ನೋಡ್ಕೊಂಡು ಬರೋಣ.